ಹಾರ್ಡ್ ಅಲಿಕ್ಸ್ ನೀವೇನಾದರೂ ಟೀಚಿಂಗ್ ಜಾಬ್ಸ್ ಹುಡುಕ್ತಿದ್ದೀರಾ? ಹಾಗಾದರೆ ಇದೀಗ ಇಂಡಿಯನ್ ಸ್ಪೇಸ್ ರಿಸರ್ಚ್ ಆರ್ಗನೈಸೇಷನ್ನ ಸತೀಶ್ ಧವನ್ ಸ್ಪೇಸ್ ಸೆಂಟರ್ ಸ್ಟಾರ್ನಲ್ಲಿ ಇದೀಗ ವೇಕೆನ್ಸೀಸ್ ಅನ್ನೋದು ಖಾಲಿ ಇದ್ದು, ಪ್ರೈಮರೀಸ್ ಹಾಗೆ ಜೊತೆಗೆ ಗ್ರ್ಯಾಜುಯೇಷನ್ ಲೆವೆಲ್ನ ಟೀಚಿಂಗ್ ಜಾಬ್ಸ್ ಕೂಡ ಖಾಲಿ ಇದ್ದಾವೆ. ಸೊ ಯಾರೆಲ್ಲ ಇಂಟ್ರೆಸ್ಟ್ ಇದ್ದು ಎಲಿಜಿಬಿಲಿಟಿ ಇರೋವಂಥ ಕ್ಯಾಂಡಿಡೇಟ್ಗಳು ಈಗಲಿಂದನೇ ಆನ್ಲೈನ್ ಮೂಲಕ ಅಪ್ಲೈನ ಮಾಡ್ಬೋದಾಗಿರುತ್ತೆ. ಇಂಟ್ರೆಸ್ಟ್ ಇದ್ದು ಅಪ್ಲೈ ಮಾಡುವಂಥವ್ರು ಈ ಒಂದು ವಿಡಿಯೋನ ಫುಲ್ಲಾಗಿ ನೋಡಿ. ಅದಕ್ಕಿಂತ ಮುಂಚೆ ನಮ್ಮ ಚಾನಲ್ ಯಾರೆಲ್ಲ ಹೊಸ ವಿಡಿಯೋ ನೋಡ್ತಿರೋಂಥವ್ರು ಪ್ಲೀಸ್ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡ್ಕೊಳ್ಳಿ. ಇನ್ನು ಯಾವೆಲ್ಲ ಹುದ್ದೆಗಳು ಖಾಲಿದೆ ಮತ್ತು ಎಷ್ಟು ಜಾಬ್ಸ್ನ ಖಾಲಿ ಇದೆ ಅಂತ ನೋಡೋದಾದರೆ, ಮೊದಲನೇದಾಗಿ ಟ್ರೈನಿಡ್ ಗ್ರಾಜ್ಯುಯೇಟ್ ಟೀಚರ್ಸ್ನ ಮ್ಯಾಥ್ಸ್ ಡಿಪಾರ್ಟ್ಮೆಂಟ್ನಲ್ಲಿ ಇದೀಗ ಮ್ಯಾಥ್ಸ್ ಹಾಗೆ ಫಿಸಿಕ್ಸ್ ಎರಡು ಡಿಪಾರ್ಟ್ಮೆಂಟ್ನಲ್ಲಿ ಕೂಡ ಒಂದು ವೇಕೆನ್ಸಿ ಮಾತ್ರ ಖಾಲಿ ಇದ್ದು, ಇದರಲ್ಲಿ 3 years ಆಫ್ ಇಂಟರ್ಗ್ರೇಟೆಡ್ BEd ಅಥವಾ MEd ಮಾಡಿರೋಂಥವ್ರು ಯಾರೆಲ್ಲ ಇದ್ದರು ಅಟ್ಲೀಸ್ಟ್ 50% ಮಾರ್ಕ್ಸ್ ತಂದಿಗೆ ಅಂಥವ್ರು ಅಪ್ಲೈ ಮಾಡ್ಬೋದಾಗಿರುತ್ತೆ. ಆರ್ BEd ವಿತ್ ಸ್ಪೆಷಲ್ ಎಜುಕೇಷನ್ ಮುಗಿಸಿರೋವಂಥವ್ರು ಯಾರೆಲ್ಲ ಇದ್ದರು ಅಂಥವ್ರು ಕೂಡ ಅಪ್ಲೈನ ಮಾಡ್ಬೋದಾಗಿರುತ್ತೆ. ಇನ್ನು ಸೆಕೆಂಡ್ ಒಂದು ಬಂದು ಕ್ವಾಲಿಫೈಡ್ ಸೆಂಟ್ರಲ್ ಟೀಚಿಂಗ್ ಎಲಿಜಿಬಿಲಿಟಿ ಟೆಸ್ಟ್ ಇರೋವಂಥವ್ರು ಅಪ್ಲೈನ ಮಾಡಬೇಕಾಗುತ್ತೆ. ಇನ್ನು ಎಲಿಜಿಬಿಲಿಟಿ ಇಂಗ್ಲೀಷ್ ಹಾಗೆ ಹಿಂದಿ ಎರಡರಲ್ಲೂ ಕೂಡ ನಿಮಗೆ ಟೀಚಿಂಗ್ ಎಬಿಲಿಟಿ ಇರಬೇಕಾಗಿರುತ್ತೆ. ಇನ್ನು ನೆಕ್ಸ್ಟ್ ಬಂದು ಟ್ರೈನ್ಡ್ ಗ್ರ್ಯಾಜುಯೇಷನ್ ಟೀಚರ್ ಸೈನ್ಸ್ ಹಾಗೆ ಕೆಮಿಸ್ಟ್ರಿ ಆ್ಯಂಡ್ ಬಯೋಕೆಮಿಸ್ಟ್ರಿಯಲ್ಲಿ ವೇಕೆನ್ಸೀಸ್ ಖಾಲಿ ಇದ್ದು, ಈ ಒಂದು ವೇಕೆನ್ಸಿಗೆ ನಿಮಗೆ BEd ಮುಗಿಸಿರೋವಂಥವ್ರು ಯಾರೆಲ್ಲ ಇದ್ದೀರೋ ಅಂಥವ್ರು ಅಟ್ಲೀಸ್ಟ್ 50% ಮಾರ್ಕ್ಸ್ನೊಂದಿಗೆ ಅವರು ಅಪ್ಲೈನ ಮಾಡ್ಬೋದಾಗಿದ್ದು, ಹಾಗೆ 6 months ಆಫ್ ಸ್ಪೆಷಲ್ ಪ್ರೋಗ್ರಾಮಿಂಗ್ ಎಲಿಮೆಂಟರಿ ಎಜುಕೇಷನ್ ಇರಬೇಕಾಗುತ್ತೆ. ಮತ್ತು ಟೀಚಿಂಗ್ ಎಲಿಜಿಬಿಲಿಟಿ ಟೆಸ್ಟ್ ಕೂಡ ಇರುತ್ತೆ ಇವರಿಗೆ. ಇನ್ನು ಇದರಲ್ಲಿ ಬಂದು ನಿಮಗೆ ಇಂಗ್ಲೀಷ್ ಹಾಗೆ ಹಿಂದಿ ಎರಡೂ ಲ್ಯಾಂಗ್ವೇಜ್ನಲ್ಲಿ ಮಾತಾಡೋಕ್ಕೆ ಬರಬೇಕಾಗಿರುತ್ತೆ. ಇನ್ನು ನೆಕ್ಸ್ಟ್ ಬಂದು ಇದು ಕೂಡ 1 ವೇಕೆನ್ಸಿ ಮಾತ್ರ ಖಾಲಿ ಇರುತ್ತೆ. ನೆಕ್ಸ್ಟ್ ಬಂದು ಟ್ರೈನ್ಡ್ ಗ್ರ್ಯಾಜುಯೇಷನ್ ಟೀಚರ್ ವರ್ಕ್ ಎಕ್ಸ್ಪೀರಿಯನ್ಸ್ ಟೀಚರ್ನ PETಯಲ್ಲಿ ಜಾಬ್ನ ಖಾಲಿ ಇದೆ. ಇದಕ್ಕೂ ಕೂಡ ಬ್ಯಾಚುಲರ್ ಡಿಗ್ರಿ ಇನ್ ಎಲೆಕ್ಟ್ರಾನಿಕ್ ಇಂಜಿನಿಯರಿಂಗ್ ಅಥವಾ ಎಲೆಕ್ಟ್ರಾನಿಕ್ ಇಂಜಿನಿಯರಿಂಗ್ ಮುಗಿಸಿರೋವಂಥವ್ರು ಅಥವಾ ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಕಮ್ಯುನಿಕೇಷನ್ ಇಂಜಿನಿಯರಿಂಗ್ ಮುಗಿಸಿರೋಂಥ ಅಟ್ಲೀಸ್ಟ್ 50% ಮಾರ್ಕ್ಸ್ನೊಂದಿಗೆ ಅವರು ಅಪ್ಲೈನ ಮಾಡ್ಬೋದಾಗಿದ್ದು, ಹಾಗೆ BEd ಡಿಗ್ರಿ ವಿತ್ ಅಟ್ಲೀಸ್ಟ್ 50% ಮಾರ್ಕ್ಸ್ನೊಂದಿಗೆ ನೀವು ಪಾಸಾಗಿರಬೇಕಾಗುತ್ತೆ. ಇದು ಕೂಡ ಹಿಂದಿ ಹಾಗೆ ಇಂಗ್ಲೀಷ್ ಎರಡು ಲ್ಯಾಂಗ್ವೇಜ್ನಲ್ಲಿ ನಿಮಗೆ ಟೀಚಿಂಗ್ ಬರಬೇಕಾಗುತ್ತೆ ಮತ್ತು ಕಂಪ್ಯೂಟರ್ ನಾಲೆಜ್ ಇರಬೇಕಾಗುತ್ತೆ. ನೆಕ್ಸ್ಟ್ ಬಂದು ಟ್ರೈನಿಡ್ ಗ್ರ್ಯಾಜುಯೇಟೆಡ್ ಟೀಚರ್ನ ತೆಲುಗು ಮೀಡಿಯಮ್ನಲ್ಲಿ ವೇಕೆನ್ಸೀಸ್ ಖಾಲಿ ಇದ್ದು, ಇದಕ್ಕೆ ಬಂದು ಬ್ಯಾಚುಲರ್ ಡಿಗ್ರಿ ಇನ್ ತೆಲುಗು ಮುಗಿಸಿರೋವಂಥವ್ರು ಯಾರೆಲ್ಲ ಇದ್ದರು ಅವರು ಅಪ್ಲೈ ಮಾಡ್ಬೋದಾಗಿದ್ದು, ಅಥವಾ ಬ್ಯಾಚುಲರ್ ಡಿಗ್ರಿ ಇನ್ ಓರಿಯೆಂಟಲ್ ಲ್ಯಾಂಗ್ವೇಜ್ನಲ್ಲಿ ಇನ್ ತೆಲುಗುನಲ್ಲಿ ಯಾರೆಲ್ಲ ಮುಗಿಸಿರೋ ಮತ್ತು ಪೋಸ್ಟ್ ಗ್ರ್ಯಾಜುಯೇಷನ್ ಇನ್ ತೆಲುಗುನಲ್ಲಿ ಮುಗಿಸಿರೋವಂಥವ್ರು ಅಪ್ಲೈ ಮಾಡ್ಬೋದಾಗಿರುತ್ತೆ. BEd ವಿತ್ ತೆಲುಗು ಮುಗಿಸಿರೋವಂಥವ್ರು ಅಪ್ಲೈನ ಮಾಡ್ಬೋದಾಗಿರುತ್ತೆ. ಆ್ಯಂಡ್ ಇದ್ರ ಜೊತೆಗೆ ನಿಮಗೆ ಕೆಂಟ್ ಹ್ಯಾವ್ ಟು ಪಾಸ್ಡ್ ಇನ್ ಪಾರ್ಟ್ 2 ಪೇಪರ್ ಪಾರ್ಟ್ 2ನಲ್ಲಿ ಸ್ಟೇಟ್ TET ಅಥವಾ CET ಎಕ್ಸಾಮ್ನ ಕಂಪ್ಲೀಟ್ ಮಾಡಬೇಕಾಗುತ್ತೆ. ಇನ್ನು ನೆಕ್ಸ್ಟ್ ಬಂದು ಕೊನೆಯದಾಗಿ ಪ್ರೈಮರಿ ಟೀಚರ್ನ 6 ವೇಕೆನ್ಸೀಸ್ ಖಾಲಿ ಇದ್ದು, ಇದಕ್ಕೆ ಬಂದು ಸೀನಿಯರ್ ಸೆಕೆಂಡರಿ ಅಥವಾ ಹೈಯರ್ ಸೆಕೆಂಡರಿ ಅಥವಾ ಇಂಟರ್ಮೀಡಿಯೇಟ್ ವಿತ್ ಅಟ್ಲೀಸ್ಟ್ 50% ಮಾರ್ಕ್ಸ್ನೊಂದಿಗೆ ಆ್ಯಂಡ್ ಜೊತೆಗೆ 2 years ಡಿಪ್ಲೊಮೊ ಇನ್ ಎಲಿಮೆಂಟರಿ ಎಜುಕೇಷನ್ ಮುಗಿಸಿರೋಂಥವ್ರು ಯಾರೆಲ್ಲ ಇದ್ದರು ಅವ್ರು ಅಪ್ಲೈ ಮಾಡ್ಬೋದಾಗುತ್ತೆ. ಅಥವಾ BEd ಮುಗಿಸಿರೋಂಥವ್ರು ಕೂಡ ಈ ಒಂದು ವೇಕೆನ್ಸಿಗೆ ಅಪ್ಲೈನ ಮಾಡ್ಬೋದಾಗಿರುತ್ತೆ. ಅಟ್ಲೀಸ್ಟ್ 4 yearsಲ್ಲಿ ನೀವು ಕಂಪ್ಲೀಟ್ ಮಾಡಿರಬೇಕಾಗುತ್ತೆ. ಅಥವಾ 2 years ಡಿಪ್ಲೊಮೊ ಇನ್ ಎಜುಕೇಷನ್ ಮುಗಿಸಿರೋವಂಥವ್ರು ಯಾರೆಲ್ಲ ಇದ್ದರು ಅವರು ಕೂಡ ಅಪ್ಲೈನ ಮಾಡ್ಬೋದಾಗಿರುತ್ತೆ. ಇನ್ನು ನೆಕ್ಸ್ಟ್ ಬಂದು ಇದಕ್ಕೆ ಟೀಚರ್ ಎಲಿಜಿಬಿಲಿಟಿ ಟೆಸ್ಟಲ್ಲಿ CET ಪೇಪರ್ 1 ನೀವು ಕಂಪ್ಲೀಟ್ ಮಾಡಬೇಕಾಗಿದ್ದು, ಹಿಂದಿ ಹಾಗೆ ಇಂಗ್ಲೀಷ್ ಎರಡು ಲ್ಯಾಂಗ್ವೇಜಲ್ಲಿ ನಿಮಗೆ ಟೀಚಿಂಗ್ ಮಾಡೋಕ್ಕೆ ಬರಬೇಕಾಗಿರುತ್ತೆ ಮತ್ತು ಕಂಪ್ಯೂಟರ್ ನಾಲೆಜ್ ಇರಬೇಕಾಗುತ್ತೆ. ಇದರಲ್ಲಿ ನಿಮಗೆ ಜಸ್ಟ್ 10 ವೇಕೆನ್ಸೀಸ್ ಮಾತ್ರ ಖಾಲಿ ಇರುತ್ತೆ. ಇನ್ನು ಈ ಒಂದು ವೇಕೆನ್ಸೀಸ್ ಬಂದು ದಿ ಪೋಸ್ಟ್ ಆರ್ ಟೆಂಪ್ರವರಿ ಬಟ್ ಲೈಕ್ಲಿ ಕಂಟಿನ್ಯೂ. ಇದು ಟೆಂಪ್ರವರಿ ವೇಕೆನ್ಸೀಸ್ ಆಗಿದ್ದು, ಇಫ್ ನಿಮಗೇನು ಇಂಟ್ರೆಸ್ಟ್ ಇದ್ದು ನೀವೇನೋ ಚೆನ್ನಾಗಿ ವರ್ಕ್ ಮಾಡಿದರೆ ಕಂಟಿನ್ಯೂ ಮಾಡ್ಬೋದಾಗಿರುತ್ತೆ. ಇನ್ನು ಸ್ಯಾಲ್ರಿ ನೋಡೋದಾದರೆ, ಮೊದಲನೇದಾಗಿ ಗ್ರ್ಯಾಜುಯೇಟ್ ಟೀಚರ್ಸ್ಗೆ ಬಂದು 44,000 ಮಿನಿಮಮ್ ಸ್ಯಾಲ್ರಿ ಆಗಿರುತ್ತೆ. ಇದು 18 to 35 ಒಳಗಡೆ ಯಾರೆಲ್ಲ ಇದ್ದರು ಅವರು ಅಪ್ಲೈ ಮಾಡ್ಬೋದಾಗುತ್ತೆ. ಇನ್ನು ಪ್ರೈಮರಿಗೆ 35,000 ಮಿನಿಮಮ್ ಸ್ಯಾಲ್ರಿ ಆಗಿರುತ್ತೆ. 18 to 30 ಒಳಗಡೆ ಯಾರೆಲ್ಲ ಇದ್ದರು ಅವರು ಅಪ್ಲೈ ಮಾಡ್ಬೋದಾಗಿದೆ. ರಿಲ್ಯಾಕ್ಸೇಷನ್ ಕೂಡ ಸಿಗ್ತಾಯಿದೆ. ಜೊತೆಗೆ ಆ್ಯಸ್ ಯೂಶುವಲ್
SC/STಗೆ 5 ಇಯರ್ಸ್ ಇರುತ್ತೆ, OBCಗೆ 3 ಇಯರ್ಸ್ ಇರುತ್ತೆ. ಹಾಗೆ 10 ಇಯರ್ಸ್ ಬಂದು ವುಮೆನ್ ಯಾವುದೇ ಕ್ಯಾಂಡಿಡೇಟ್ ಆಗಿದ್ರೆ ಅಂದರೆ ಯಾವ ಕ್ಯಾಟಗರಿ ಆಗಿದ್ದರೂ ಕೂಡ ಅವ್ರು ಅಪ್ಲೈ ಮಾಡ್ಬೋದಾಗಿರುತ್ತೆ. ಇನ್ನು PWBD ಕ್ಯಾಟಗರಿಗೆ ಅಪ್ ಟು 15 ಇಯರ್ಸ್ವರೆಗೂ ಇರುತ್ತೆ. ಮತ್ತು ಎಕ್ಸ್ ಸರ್ವಿಸ್ ಮ್ಯಾನ್ ಮತ್ತು ESM ಅಭ್ಯರ್ಥಿಗಳು ಕೂಡ ಮತ್ತು ಸೆಂಟ್ರಲ್ ಗೌರ್ಮೆಂಟ್ ಎಂಪ್ಲಾಯಿ ಕೂಡ ಈ ಒಂದು ವೇಕೆನ್ಸಿಗೆ ಅಪ್ಲೈನ ಮಾಡ್ಬೋದಾಗಿರುತ್ತೆ. ಇನ್ನು ನೆಕ್ಸ್ಟ್ ಬಂದು ಅಪ್ಲಿಕೇಶನ್ ಫೀಸಲ್ಲಿ ನೀವು 250 ರೂಪೀಸ್ ಬಂದು ಅಪ್ಲಿಕೇಶನ್ ಫೀಸ್ ಇರುತ್ತೆ, 500 ಬಂದು ಪ್ರೊಸೆಸಿಂಗ್ ಫೀಸ್ ಇರುತ್ತೆ. ಒಟ್ಟು 750 ರೂಪೀಸ್ ನೀವು ಪೇ ಮಾಡಬೇಕಾಗಿದ್ದು. ಅದರಲ್ಲಿ ಯಾರೆಲ್ಲ PWBD, SC/ST, ಮತ್ತು ವುಮೆನ್ ಎಕ್ಸ್ ಸರ್ವಿಸ್ ಮ್ಯಾನ್ ಇದ್ದರೆ ಅವ್ರಿಗೆ ಯಾವುದೇ ಅಪ್ಲಿಕೇಶನ್ ಫೀಸ್ ಇರೋದಿಲ್ಲ. ಇನ್ನು ಮಿಕ್ಕ ಉಳಿದಂಥ ಎಲ್ಲ ಕ್ಯಾಟಗರಿಗೂ ಕೂಡ 500 ರೂಪಾಯಿ ಇರುತ್ತೆ. ಇದನ್ನು ನೀವು ಆನ್ಲೈನ್ ಮೂಲಕ ಪೇ ಮಾಡ್ಬೋದಾಗಿರುತ್ತೆ. ಹಾಗೆ ನಿಮಗೆ ಅಪ್ಲಿಕೇಶನ್ ಫೀಸ್ನ ಅಮೌಂಟ್ ಬಂದು ರಿಫಂಡಬಲ್ ಕೂಡ ಆಗುತ್ತೆ ನಿಮಗೆ. ಆಫ್ಟರ್ ನೀವು ಯಾವಾಗ ರೈಟಿಂಗ್ ಟೆಸ್ಟ್ ಕಂಪ್ಲೀಟ್ ಮಾಡ್ತೀರೋ ಅದಾದಮೇಲೆ ನಿಮಗೆ ಈ ಒಂದು ಪ್ರೊಸೆಸ್ ಅನ್ನೋದು ಸ್ಟಾರ್ಟ್ ಆಗುತ್ತೆ. ನೀವು ಏನೇ ಡಾಕ್ಯುಮೆಂಟ್ ಅಪ್ಲೋಡ್ ಮಾಡಿದ್ರೂ ಕೂಡ ಸ್ಕ್ಯಾನ್ ಆಗಿರೋಂಥ ಡಾಕ್ಯುಮೆಂಟ್ನೇ ಅಪ್ಲೈನ ಮಾಡಬೇಕಾಗುತ್ತೆ JPG ಫಾರ್ಮ್ಯಾಟಲ್ಲಿ. ಹಾಗೆ ಅಪ್ಲೈ ಮಾಡೋಂಥ ಸಮಯದಲ್ಲಿ ನಿಮಗೆ ಯಾವ್ಯಾವ ಡಾಕ್ಯುಮೆಂಟ್ ಹೋಲುತ್ತೋ ಅಂದರೆ ನೀವು ಕ್ಯಾಟಗರಿ ವೈಸ್ ಎಲ್ಲ ಅಪ್ಲೈ ಮಾಡಬೇಕಾದ್ರೆ ಬೇಕಾಗಂಥ ನೆಸಸರಿ ಡಾಕ್ಯುಮೆಂಟ್ನ ನೀವು ಅಪ್ಲೈ ಮಾಡಬೇಕಾಗುತ್ತೆ. ಇನ್ನು ಸೆಲೆಕ್ಷನ್ ಪ್ರೊಸೆಸ್ ಬಂದು ನಿಮಗೆ ರೈಟಿಂಗ್ ಟೆಸ್ಟ್ ಇರುತ್ತೆ, ಹಾಗೆ ಸ್ಕಿಲ್ ಟೆಸ್ಟ್ ಇರುತ್ತೆ. ಮೊದಲನೇದಾಗಿ ರೈಟಿಂಗ್ ಟೆಸ್ಟ್ ಇರುತ್ತೆ, ನೆಕ್ಸ್ಟ್ ಬಂದು ನಿಮಗೆ ಸ್ಕಿಲ್ ಟೆಸ್ಟ್ ಇರುತ್ತೆ. ಮೊದಲನೇದಾಗಿ ರೈಟಿಂಗ್ ಟೆಸ್ಟ್ ಬಂದು ನಿಮಗೆ 180 ಮಾರ್ಕ್ಸ್ಗೆ ರೈಟಿಂಗ್ ಟೆಸ್ಟ್ ಇರುತ್ತೆ. ಪಾರ್ಟ್ 1 ಬಂದು ಪ್ರೊಫೆಷನ್ಸಿ ಲ್ಯಾಂಗ್ವೇಜಲ್ಲಿ ಇರುತ್ತೆ. ನೆಕ್ಸ್ಟ್ ಬಂದು ಪಾರ್ಟ್ 2 ಬಂದು ಜನರಲ್ ಅವೇರ್ನೆಸ್, ರೀಸನಿಂಗ್ ಆ್ಯಂಡ್ ಪ್ರೊಫೆಷನ್ಸಿ ಕಂಪ್ಯೂಟರ್ ಬಗ್ಗೆ ಇರುತ್ತೆ. ಮತ್ತು ಪರ್ಸ್ಪೆಕ್ಟಿವ್ ಆ್ಯಂಡ್ ಎಜುಕೇಷನ್ ಲೀಡರ್ಶಿಪ್ನ ಬಗ್ಗೆ ಪಾರ್ಟ್ 3 ಪಾರ್ಟ್ 4 ಬಂದು ಸಬ್ಜೆಕ್ಟಿವ್ ಸ್ಪೆಸಿಫಿಕ್ ಬಗ್ಗೆ ಕ್ವೆಶನ್ಸ್ ಇರುತ್ತೆ. ಒಟ್ಟು ನಿಮಗೆ 180 ಮಾರ್ಕ್ಸ್ಗೆ ಇರುತ್ತೆ. ಇನ್ನು ನೆಕ್ಸ್ಟ್ ಬಂದು ನಿಮಗೆ ಮಿನಿಮಮ್ ಕ್ವಾಲಿಫೈಯಿಂಗ್ ಸ್ಕೋರ್ ಬಂದು ನಿಮಗೆ ರೈಟಿಂಗ್ ಟೆಸ್ಟಲ್ಲಿ ಮಿನಿಮಮ್ 40% ತೊಗೋಬೇಕಾಗುತ್ತೆ. 40 to 50% ತೊಗೋಬೇಕಾಗುತ್ತೆ ಮಿನಿಮಮ್ ನೀವು ಆಯ್ಕೆ ಆಗಬೇಕಂದ್ರೆ. ಅದರಲ್ಲಿ ನೀವು ಯಾರೆಲ್ಲ ಚೆನ್ನಾಗಿ ಪರ್ಫಾರ್ಮೆನ್ಸ್ ಮಾಡಿರ್ತೀರೋ ಅಂಥವ್ರನ್ನ ಶಾರ್ಟ್ ಲಿಸ್ಟ್ ಮಾಡಿ ನೆಕ್ಸ್ಟ್ ಬಂದು ಸ್ಕಿಲ್ ಟೆಸ್ಟ್ಗೆ ಅಲಾಟ್ ಮಾಡಲಾಗುತ್ತೆ. ಹಾಗೆ EWS ಅಭ್ಯರ್ಥಿಗಳು ಯಾರೆಲ್ಲ ಇದ್ರೋ ಅವರು ಕೂಡ ಅಪ್ಲೈನ ಮಾಡ್ಬೋದಾಗಿದ್ದು. ಅದಕ್ಕೆ ಪ್ರಾಪರ್ ಡಾಕ್ಯುಮೆಂಟ್ ಇರಬೇಕಾಗುತ್ತೆ ನಿಮ್ಮ ಬಳಿ. ಇನ್ನು ನೆಕ್ಸ್ಟ್ ಬಂದು ಎಕ್ಸಾಮಿನೇಷನ್ನ ಸೆಂಟರ್ನ ಬಂದು ನಿಮಗೆ ಕರ್ನಾಟಕದಲ್ಲಿ ಒಟ್ಟು 2 ಪ್ಲೇಸಸಲ್ಲಿ ಮಾತ್ರ ಇದು, ಹುಬ್ಳಿ ಹಾಗೆ ಬೆಂಗಳೂರು ಎರಡೇ ಪ್ಲೇಸಸಲ್ಲಿ ಇರುತ್ತೆ. ಒಟ್ಟು ನಿಮಗೆ 22 ಸ್ಟೇಟ್ಸ್ನಲ್ಲಿ ಈ ಒಂದು ಎಕ್ಸಾಮಿನೇಷನ್ ಸೆಂಟರ್ಸನ್ನು ನೀವು ನೋಡ್ಬೋದಾಗಿರುತ್ತೆ. ಹಾಗೆ ನಿಮಗೆ ಟ್ರಾವೆಲಿಂಗ್ಗೆ ಯಾವುದೇ ಅಲಯನ್ಸಸ್ ನೀಡೋದಿಲ್ಲ, ಅಂದರೆ ನಿಮಗೆ ಎಕ್ಸಾಮಿನೇಷನ್ಗೆ ಎಲ್ಲ. ಇನ್ನು ಆನ್ಲೈನಲ್ಲಿ ಅಪ್ಲೈ ಮಾಡೋವಂಥವ್ರು www.shar.gov.in ಈ ಒಂದು ಅಫಿಷಿಯಲ್ ವೆಬ್ಸೈಟ್ ಮೂಲಕ ಅಪ್ಲೈನ ಮಾಡ್ಬೋದಾಗಿದ್ದು. ನಿಮಗೆ ಮಿನಿಮಮ್ ಸ್ಯಾಲ್ರಿ ಜೊತೆಗೆ ಅದರ್ ಅಲಯನ್ಸಸ್ ಕೂಡ ನಿಮಗೆ ನೀಡಲಾಗುತ್ತೆ. ಸೊ ಇದಾಗಿರುತ್ತೆ ಇವತ್ತಿನ ವಿಡಿಯೋ. ಈ ಒಂದು ವಿಡಿಯೋದ ಬಗ್ಗೆ ನಿಮ್ಗೆ ಏನಾದರೂ ಡೌಟ್ ಇತ್ತಪ್ಪ ಅಂದರೆ ಕಮೆಂಟ್ ಮಾಡಿ. ಹಾಗೆ ಯಾರೆಲ್ಲ ಈ ಒಂದು ವೇಕೆನ್ಸಿಗೆ ಅಪ್ಲೈ ಮಾಡ್ತಾರೋ ಎಲ್ಲರಿಗೂ ನನ್ನ ಕಡೆಯಿಂದ ಧನ್ಯವಾದಗಳನ್ನು ಹೇಳ್ತಾ